ನೋಡಿ ಬ್ಲೌಸ್ ಪೀಸ್ ಪ್ಲೇನ್ ಆಗಿ ಬಂದಿದೆ, ತುಂಬ ಚೆನ್ನಾಗಿದೆ ನೋಡಿ ಬ್ಲೌಸ್. ಒಂಥರ ಡಿಸೈನ್ ಇದೆ ಬ್ಲೌಸಲ್ಲಿ. ನೋಡಿ ಉಪ್ಪಿಟ್ಕೊಂಡು ನೀರು ಕುದೀತಾ ಇದೆ ಸ್ನೇಹಿತರೆ. ಉಪಕಾರ ಚೆಕ್ ಮಾಡಿದೆ, ಕರೆಕ್ಟ್ ಇದೆ. ಕೊತ್ತಂಬರಿ ಸೊಪ್ಪು ಈಗಲೇ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಇದು ನೀರಲ್ಲಿ ಹಾಕಿ ನೋಡಿ ಸ್ನೇಹಿತರೆ, ಈ ಥರ ಈಗ ಚೋಡಾ ಮಾಡಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೋಡಿ. ಈಗ ಯಾರಾದರೂ ಹೆಣ್ಮಕ್ಳಲ್ವಾ ಬೈತಾ ಇರ್ತಾರಲ್ಲ, ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಮಾತಾಡ್ಬೇಕಂತಂದರು, ಅದಕ್ಕಾಗಿ ನಮ್ಮ ಮನೆಯವ್ರು ಸರಿ ಬೈದರು. ಅವ್ರನ್ನ ನಾನು ಮಾತಾಡ್ಲಿಕ್ಕೆ ಹೋಗಲಿಲ್ಲ, ನಮ್ಮ ಮನೆಯವ್ರು ಬೈದರು. ವಾಪಸ್ ಅವ್ರ ನಂಬರ್ ನಾವು ಬ್ಲಾಕಲ್ಲಿ ಹಾಕಿದ್ದೀವಿ ಅಂತ ಕೇಳ್ತಾ ಇದ್ದೀನಿ ನಾನು. ಬೇರೆ ಹೆಣ್ಮಕ್ಳ ಹತ್ರ ಏನು ಮಾತಾಡ್ಲಿಕ್ಕಿರುತ್ತೆ? ಮಾತಾಡಿ. ನಿಮ್ಮ ಮನೇಲಿ ನಿಮ್ಮ ತಾಯಿ ಇರ್ತಾಳೆ, ನಿಮ್ಮ ತಂಗಿ ಇರ್ತಾಳೆ, ನಿಮ್ಮ ಹೆಂಡತಿ ಇರ್ತಾಳೆ, ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೇವೆ ನೋಡಿ. ಬನ್ನಿ, ಈಗ ಏನು ಮಾಡಬೇಕು ಅಂತಂದರೆ, ನಾನು ಸ್ವಲ್ಪ ಲೇಟ್ ಮಾಡಿ ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ತಿಂಡಿಯದು ಏನೂ ಮಾಡಿಲ್ಲ, ತಿಂಡಿಗೆ ಏನಾದ್ರು ಮಾಡಬೇಕು. ಆಲ್ರೆಡಿ 8:30 ಆಗಿದೆ ಬೆಳಗ್ಗೆ. ಇವತ್ತು ಸ್ವಲ್ಪ ಚೋಡಾ ಮಾಡಿರ್ತೀನಿ, ಸ್ವಲ್ಪ ಚೋಡಾ ಮಾಡ್ತಾಯಿದ್ದೀನಿ. ಬನ್ನಿ, ಚೋಡಾ ಮಾಡಬೇಕು. ಚೋಡಾ ಮಾಡಲಿಕ್ಕಿಲ್ಲಿ ನಾನು ಸ್ವಲ್ಪ ಈ ಚೋಡಾ ಮಂಡಕ್ಕಿ ತೊಗೊಂಡಿದ್ದೀನಿ. ಇದು ದಪ್ಪ ಮಂಡಕ್ಕಿ, ಉಡುಪಿ ಕಡೆ ಎಲ್ಲ ಸಿಗುತ್ತೆ ನೋಡಿ, ಅದು ತಿಳು ಮಂಡಕ್ಕಿ ಅಲ್ಲ. ಹಾಗೆ ಇನ್ನೊಂದು ಸ್ವಲ್ಪ ಬಂದು ಕಾರ್ನ್ಫ್ಲೇಕ್ಸ್ ಇದರೊಳಗಡೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಚೋಡಾ ಮಾಡಬೇಕು. ಒಂದಿಷ್ಟು ಪಾತ್ರೆಗಳದಾವೆ ಈಗ ಅಲ್ಲಿ. ಪಾತ್ರೆಗಳನ್ನ ಇದನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಎಲ್ಲ ಕೆಲಸ ಆಗಿದೆ ಆಲ್ರೆಡಿ. ಅರ್ಧಂಬರ್ಧ ಆಗಿದೆ, ಇನ್ನೂ ಅರ್ಧಂಬರ್ಧ ಆಗಬೇಕು ನೋಡಿ. ನಾಯಿ ಹೋಗ್ತಾಯಿದೆ. ಬನ್ನಿ ಸ್ನೇಹಿತರೆ, ಈಗ ಚೋಡಾ ಮಾಡೋದು ಹೇಗಂತೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಏನು ಅಷ್ಟೊಂದೆಲ್ಲ ಪದಾರ್ಥ ಹಾಕಿ ಮಾಡ್ತಾಯಿಲ್ಲ. ಅದಕ್ಕಾಗಿ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನೋಡಿ ಸ್ನೇಹಿತರೆ, ಚೋಡಾ ಮಾಡ್ಬೇಕಂದ್ರೆ ಚೋಡಾ ಮಾಡೋದು ಆಗಲಿಲ್ಲ. ಯಜಮಾನ್ರು ಬಂದರು, ತಿಂಡಿ ಮಾಡ್ತಾಯಿದ್ದೀನಿ. ಚೋಡಾ ಮಾಡಲಿಕ್ಕೆ ಹಾಗೆ ಇಲ್ಲಿ ಎತ್ತಿಟ್ಟಿದ್ದೀನಿ, ಇನ್ನು ಮಾಡ್ತೀನಿ ಸ್ನೇಹಿತರೆ. ಈಗ ಇಲ್ಲಿ ಸ್ವಲ್ಪ ಬಾಂಬೆ ರವೆದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಏನು ಮಾಡಿರಲಿಲ್ಲ, ಅದಕ್ಕಾಗಿ ಬಾಂಬೆ ರವೆದು ಸ್ವಲ್ಪ ಇಲ್ಲಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನೋಡಿ. ಕಾಯಿ ಮೆಣಸಿದೆ, ಒಂದಿಷ್ಟು ಪಾತ್ರೆಗಳು ನಾವು ನೋಡಿ. ಇಲ್ಲಿಗ ಮಸಾಲೆ ಎಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಡಲೆಬೇಳೆವನ್ನು ತೆಗೆದುಕೊಂಡು, ಉದ್ದಿನಬೇಳೆ, ಕಾಯಿ ಮೆಣಸು, ಟೊಮೆಟೊ ಇದೆಲ್ಲ ಹಾಕಿ ಬಾಂಧವ್ಯದು ಈಗ ಇಲ್ಲಿ ಹಾಕ್ತೀನಿ. ಯಜಮಾನ್ರು ಬಂದರು, ಅದಕ್ಕಾಗಿ ಇದಷ್ಟ ಮಾಡ್ತೀನಿ ಸ್ನೇಹಿತರೆ ಬೇಗ ಬೇಗ. ಒಂದು ಸ್ವಲ್ಪ ಇದಕ್ಕೆ ಸಕ್ಕರೆ ಕೂಡ ಹಾಕಬೇಕು. ಯಾಕೆ ಸಕ್ಕರೆ ಅಂದರೆ, ಸಕ್ಕರೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ತೀನಿ ಇದಕ್ಕೆ. ಬಾಂಬೆ ರವೆಗೆ ಯಾವಾಗಲೂ ಸಕ್ಕರೆನ ಹಾಕಬೇಕು, ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸ್ನೇಹಿತರೆ. ಬನ್ನಿ, ಈಗ ಇದು ಬಾಂಬೆ ರವೆನ ಕುದೀಲಿ. ಸ್ವಲ್ಪ ನೀರು ಕುದೀಲಿ, ಅದಕ್ಕೆ ನೀರು ಕುದಿಯೋಷ್ಟರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ತುಂಬಾ ಇದೆ ಈ ಮನೆಯಲ್ಲಿ, ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅದು. ಅದಕ್ಕಾಗಿ ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ. ಇದು ಬಾಂಬೆ ರವೆ ಉಪ್ಪಿಟ್ಟು ತುಂಬ ಬೇಗನೆ ಆಗುತ್ತೆ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ತುಂಬಾ ಸೀರೆ ವಿಡಿಯೋಗಳನ್ನು ಬಿಡ್ತಾ ಇದ್ದೀನಿ ನಾನೀಗ. ಯಾರಿಗೆಲ್ಲ ಬೇಕಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಗೆ ಎಷ್ಟು ಫಾಲೋವರ್ಸ್ ಆಗ್ತಾರೆ, ಹಾಗೆ ಕೂಡಲೇ ಮತ್ತೆ ಒಂದು 2-3 ದಿನದಲ್ಲಿ ಲೆಸ್ ಆಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ ಸ್ನೇಹಿತರೆ. ಈಗ ಇದು ನೀರು ಕುದೀಲಿ, ಅಷ್ಟರಲ್ಲಿ ಬೇರೆ ಕೆಲಸ ಇದೆ ನನಗೆ. ನೋಡಿ, ಉಪ್ಪಿಟ್ಕೊಂಡು ನೀರು ಕುದೀತಾ ಇದೆ ಸ್ನೇಹಿತರೆ. ಉಪಕಾರ ಚೆಕ್ ಮಾಡಿದೆ, ಕರೆಕ್ಟ್ ಇದೆ. ಕೊತ್ತಂಬರಿ ಸೊಪ್ಪು ಈಗಲೇ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಇದು ನೀರಲ್ಲಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ಇದಕ್ಕೆ ಹುರಿದಿಟ್ಟಿರುವಂಥ ಬಾಂಬೆ ರವೆನ
ಸ್ಲೋಲ್ಲಿ ಹಾಕ್ಕೋಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸ್ ತುಂಬಾ ಇದೆ. ನೋಡಿ ಕವರಲ್ಲಿತ್ತು ಹಾಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ ಈಗ ಉಪ್ಪಿಟ್ಟು ರೆಡಿ ಆಯಿತು ಸ್ನೇಹಿತರೆ. ನೋಡಿ ಇಷ್ಟು ಮಿದು ಇದ್ದರೆ ಸಾಕು ನಮಗೆ, ಮತ್ತು ತುಂಬ ಗಟ್ಟಿಯಾಗಿಬಿಡುತ್ತೆ ಅದು. ಅದಕ್ಕಾಗಿ ಈಗ ಕ್ಲೋಸ್ ಮಾಡಿಬಿಡ್ತೇನೆ. ನೋಡಿ ಬನ್ನಿ ಉಪ್ಪಿಟ್ಟು ರೆಡಿ ಆಗಿದೆ ಸ್ನೇಹಿತರೆ. ಈಗ ಯಜಮಾನ್ರು ಎಲ್ಲರಿಗೆ ಹಾಕಿಕೊಟ್ಟು ನಾವು ಕೂಡ ತಿಂದುಬಿಡ್ತೀನಿ. ಲೇಟಾಗುತ್ತೆ ಚೂಡ ಮಾಡಲಿಕ್ಕೆ. ಬಾಂಬೆ ರವೆ ಉಪ್ಪಿಟ್ಟು ರೆಡಿ ಇದೆ ಸ್ನೇಹಿತರೆ. ಎಲ್ಲರೂ ತಿಂತಾಯಿದ್ದೀನಿ, ನಾನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಬನ್ನಿ ಮತ್ತೆ ಈಗ ತಿಂಡಿ ತಿಂದು ಮತ್ತೆ ಸಿಗ್ತೀನಿ. ನೋಡಿ ಈಗ ಇಲ್ಲಿ ನಾನು ಮಂಡಕ್ಕಿ ಚೂಡ ಮಾಡ್ತಾಯಿದ್ದೀನಲ್ಲ, ಈ ರೆಸಿಪಿ ಲಾಗಲ್ಲಿ ನಾನಿನ್ನು ಹಾಕಲ್ಲ ರೆಸಿಪಿಗಳನ್ನು, ಯಾಕಂದರೆ ನಮಗೆ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಯಾಕಂದರೆ ಮತ್ತೆ ರಿಮಾನಿಟೈಸೇಷನ್ ಅಂಥೇಳಿ ಬರ್ತಾಯಿದೆ. ನಂದು ಅಡುಗೆ ಚಾನಲ್ ಒಂದು ಇರೋದ್ರಿಂದ ಅಡುಗೆ ಚಾನಲಲ್ಲಿ ನಾನು ಮಹಾಕಾಳಿ ಕೈ ರುಚಿಯಲ್ಲಿ ಮಾತ್ರ ರೆಸಿಪಿಗಳನ್ನು ಆ್ಯಡ್ ಮಾಡ್ತೇನೆ. ಇನ್ನು ಮುಂದೆ ಇದ್ರ ಲಾಗಲ್ಲಿ ರೆಸಿಪಿ ಆ್ಯಡ್ ಮಾಡಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತೇನೆ, ಫುಲ್ ಆ್ಯಡ್ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ರೆಸಿಪಿ ಮಾಡಿನೂ ತೋರಿಸ್ಬೋದು, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪನೂ ಹಾಕ್ಬೋದು. ಆದರೆ ಫುಲ್ ರೆಸಿಪಿ ಆ್ಯಡ್ ಮಾಡಿದರೆ ನಮಗೆ ಡಿಮಾನಿಟೈಸೇಷನ್ ಅಂಥೇಳಿ ಬರುತ್ತೆ ಅಂತೆ. ಈಗೊಂದು ವರ್ಷದ ಹಿಂದ್ಗಡೆ ನಾವು ಪ್ರಾಬ್ಲಮ್ ಇದನ್ನು ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಸರಿ ಮಾಡ್ಕೊಂಡಿದ್ದೀನಿ ಚಾನಲ್. ಮತ್ತೆ ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಮಹಾಕಾಳಿ ಕೈ ರುಚಿಯಲ್ಲಿ ಇದನ್ನು ಕ್ಲಿಯರಾಗಿ ಹಾಕ್ತೇನೆ. ಅದರ ಲಿಂಕ್ ಕೂಡ ಬೇಕಾದ್ರೆ ನಮ್ಮದು ಕಮೆಂಟ್ಸಲ್ಲಿ ಬರುತ್ತಲ್ಲ ಅಲ್ಲಿ ಹಾಕಿರ್ತೇನೆ ಸ್ನೇಹಿತರು. ಹಾಗಾಗಿ ಈಗ ಚೂಡ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೇನೆ ಅಂಥೇಳಿ ಸ್ವಲ್ಪ ಹೇಳ್ತೇನೆ ಬನ್ನಿ. ನೋಡಿ ಇಲ್ಲಿ ದಪ್ಪ ಮಂಡಕ್ಕಿ, ಈ ಥರದ ಮಂಡಕ್ಕಿನ ತೊಗೊಂಡಿದ್ದೇನೆ. ಹಾಗೆ ಇಲ್ಲಿ ಶೇಂಗಾ ತೊಗೊಂಡಿದ್ದೇನೆ, ಇಲ್ಲಿ ಪುಟಾಣಿ, ಇಲ್ಲಿ ಕಾರ್ನ್ ಫ್ಲೇಕ್ಸು, ಇಲ್ಲಿ ಒಣ ಕೊಬ್ಬರಿ, ಗೋಂಡು ಕೊಬ್ಬರಿ ನೀರು ಅಂತ ಕಟ್ ಮಾಡಿ, ಇದರಲ್ಲಿ ಕರಿಬೇವು ಸೊಪ್ಪಿದೆ, ಇದು ಚಿಲ್ಲಿ ಪೌಡರು, ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಸೇವ್ ಪ್ಯಾಕೆಟ್ ನಮ್ಮ ಮನೆಯಲ್ಲಿ ಮಾಡಲಿಕ್ಕಾಗಲಿಲ್ಲ. ಹಾಗೆ ಇದಕ್ಕೆ ಬೇಕಾಗುವಷ್ಟು ಎಣ್ಣೆ ಮತ್ತು ಸ್ವಲ್ಪ ಹಳದಿ ಪೌಡರ್ ಕೂಡ ನಾನು ಈ ಥರ ಬರ್ನಿಯಲ್ಲಿ ಹಾಕಿದ್ದೀನಿ. ಅದಕ್ಕಾಗಿ ಸ್ನೇಹಿತರೆ ಈಗ ಮತ್ತು ಇದಕ್ಕೆ ಮಿಕ್ಸಿ ಮಾಡಿಟ್ಟಿರುವಂಥ ಸಕ್ಕರೆ, ಇನ್ನೂ ಏನೇನು ನೆನಪಾಗುತ್ತೋ ಇಟ್ಕೋತೇನೆ. ಈಗ ಮಾತ್ರ ಇಷ್ಟು ಇಟ್ಟಿದ್ದೇನೆ ಸ್ನೇಹಿತರೆ. ಹಾಗೆ ಬೆಳ್ಳುಳ್ಳಿನ ಇಲ್ಲಿ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ, ಬೆಳ್ಳುಳ್ಳಿ. ಹಾಗೆ ಜೀರಿಗೆ ಸಾಸಿವೆ ಕೂಡ ಹಾಕೋತಾರೆ, ನಾನು ಹಾಕ್ತಾ ಇಲ್ಲ ಅದಕ್ಕೆ. ಜೀರಿಗೆ ಸಾಸಿವೆ ಇದೇನು ಹಾಕ್ತಾ ಇಲ್ಲ. ಈಗ ಇದನ್ನು ಹೇಗೆ ಮಾಡೋದು ಅಂಥೇಳಿ ಫುಲ್ ಇದು ನನ್ನ ಯೂಟ್ಯೂಬ್ ಅಂದರೆ ಮಹಾಕಾಳಿ ಕೈ ರುಚಿಯಲ್ಲಿ ಫುಲ್ ಕ್ಲಿಯರಾಗಿ ಬರುತ್ತೆ. ಅಲ್ಲಿ ಲಿಂಕ್ ಹಾಕಿರ್ತೇನೆ, ನೀವು ಹೋಗಿ ನೋಡಿ. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಲಾಗಲ್ಲಿ ರೆಸಿಪಿಗಳನ್ನು ಹಾಕಲ್ಲ ನಾನು, ಯಾಕಂದರೆ ನನಗೆ ಅದು ಪ್ರಾಬ್ಲಮ್ಸ್ ತುಂಬಾ ಆಗ್ತಾಯಿದೆ. ಅದನ್ನು ನಾನು ಇದನ್ನು ಮಾಡಿ ಸಾಕಾಗಿಬಿಟ್ಟಿದೆ ಈಗ. ಅದಕ್ಕಾಗಿ ಅಡುಗೆ ಚಾನಲಲ್ಲಿ ಅಡುಗೆನ ಹಾಕ್ತೇನೆ, ಲಾಗ್ ಚಾನಲಲ್ಲಿ ಲಾಗ್ ಹಾಕ್ತೇನೆ. ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ. ಈಗ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಥರ ಈಗ ಚೂಡ ಮಾಡಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೋಡಿ ಈಗ ಇಷ್ಟೊತ್ತನ ಚೂಡ ಆಗಿದೆ, ಇಷ್ಟೊತ್ತನ ಆಗಿದೆ ಚೂಡ ರೆಡಿ ಆಗಿದೆ. ಈಗ ಒಂದು ಕವರಿಗೆ ಹಾಕಿ ಎತ್ತಿ ಇಡ್ತೇನೆ ಸ್ನೇಹಿತರೆ. ಈ ಥರ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಥರ ಹಾಕ್ಕೊಡ್ಲಿಕ್ಕೆ ನೋಡಿ, ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ತುಂಬ ದಿನನೇ ಸ್ಟೋರ್ ಮಾಡಿ ಇಟ್ಕೋಬೋದು. ಎಲ್ಲಿಗಾದ್ರೂ ನಾವು ಟೂರ್ಗೆ ಹೋಗ್ತೀವಿ ಅಂದರೆ ಈ ಥರ ಮಾಡಿ ಇಟ್ಕೊಳ್ಳಿ. ನೋಡಿ ನಾನೀಗ ಇದನ್ನೆಲ್ಲ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಇನ್ನೊಂದು 2 ದಿನದಲ್ಲಿ ಗಮನಿಸಿ ಬರ್ತಾಯಿದ್ದಾನೆ. ಹಾಗಾಗಿ ಅವನಿಗೆ ಮಾಡಿ ಇಲ್ಲೇ ಒಂದೇ ಸತಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅವನು ಬಂದಾಗ. ಅದಕ್ಕಾಗಿ ಮಾಡಿ ಇಡ್ತೇನೆ. ಈ ಥರ ತಿಂತೇನ್ಶ ಇಲ್ಲ ಅಂತವಳು. ಹಾಗಾಗಿ ಸ್ನೇಹಿತರೆ ಈಗ ಕಟ್ಟಿ ಎತ್ತಿಟ್ಕೊಂಡಿದ್ದೇನೆ ನೋಡಿ ಒಂದಿಷ್ಟು ಚೂಡ. ಇದರಲ್ಲಿ ಡಿಫ್ರೆಂಟ್ ಆಗಿದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ಗಾಳಿ ಹೋಗಬಾರ್ದು. ಚೂಡಾದಲ್ಲಿ ಗಾಳಿ ಹೋದರೆ ಮೆತ್ತಗಾಗ್ತಾವೆ. ಅದಕ್ಕಾಗಿ ಕಟ್ಟಿ ಇಟ್ಬಿಡ್ತೀನಿ ನೋಡಿ ಈ ಥರ. ಇನ್ನೊಂದು ಕವರ್ ಹಾಕಿದರೂ ಪರವಾಗಿಲ್ಲ ಇದಕ್ಕೆ. ನೋಡಿ ಈ ಥರ ಇನ್ನೊಂದು ಕವರ್ ನಾನಿಲ್ಲಿ ಹಾಕಿ ಬಿಡ್ತೇನೆ. ಯಾಕಂದರೆ ಗಾಳಿ ಹೋಗಿ ಒಂದು ಕವರು ಸ್ವಲ್ಪ ಎಲ್ಲರೂ ಸೂಜಿ ಅಷ್ಟು ಇದಕ್ಕೆ ಕೂತಿದ್ರು ಕೂಡ ಇದು ಆಗುತ್ತೆ. 1 ಕವರಿಂದ 2 ಕವರ್ ಹಾಕಿ ಬೆಟ್ರ್. ನೋಡಿ ಈ ಥರ ಈಗ ಇಟ್ಬಿಡ್ತೇನೆ. ರೆಡಿ ಆಯಿತು. ಬನ್ನಿ ಈಗ ಮುಂದಿನ ಕೆಲಸ ನೋಡೋಣ. ನೋಡಿ ಮತ್ತೆ ಸೀರೆ ಪಾರ್ಸಲ್ ಬಂದಿದೆ ಸ್ನೇಹಿತರೆ. ಈಗ ಮೇಲ್ಗಡೆದು ಮಾತ್ರ ಓಪನ್ ಮಾಡಿದ್ದೇನೆ. ಈಗ ಬಂದಿದೆ ಇದು. ತುಂಬ ಚೆನ್ನಾಗಿರುವಂಥ ಸೀರೆಗಳು ಬಂದಿದ್ದಾವೆ. ವಾವ್,
ಪಟ್ಟು ಸಿಲ್ಕಲ್ಲಿ ಸೀರೆಗಳು ನೋಡಿ ಸಖತ್ತಾಗಿದ್ದಾವೆ. ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಖತ್ತಾಗಿ ಬಂದಿದ್ದಾವೆ ಸೀರೆಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಒಂದು ಓಪನ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ. ಇದರಲ್ಲಿ ಹಾಕಿ ಕಳಿಸಿದ್ದಾರೆ ಈ ಸೀರೆ ನೋಡಿ ಸ್ನೇಹಿತರೆ. ಈ ಸೀರೆ ಅಂತ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೋಡಿ, ನೋಡೋರೇನೇ ಗೊತ್ತಾಗ್ತದೆ. ಮದುವೆ ಕಲೆಕ್ಷನ್, ವೆಡ್ಡಿಂಗ್ ಕಲೆಕ್ಷನ್ ಸೂಪರ್ ಆಗಿದೆ ಸ್ನೇಹಿತರೆ ನೋಡಿ. ಟೋಟಲ್ ಆಗಿ ಕಲೆಕ್ಷನ್ ನೋಡಿ. ಒಂದಕ್ಕೆ ಯಾರಿಗೆಲ್ಲ ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ. ಒಂದು ಸೀರೆ ನಿಮಗೆ ಓಪನ್ ಮಾಡಿ ನಾನು ತೋರಿಸ್ತೇನೆ. ಇದು ಫಸ್ಟ್ ಟೈಮ್ ನಾನು ತರಿಸಿರೋದು. ತುಂಬ ಚೆನ್ನಾಗಿದ್ದಾವೆ ಮಾತ್ರ. ಇದು ಈ ಕಲರ್ ಇದೆ. ಇದು ಪ್ಯಾರೆಟ್ ಗ್ರೀನು ಮತ್ತು ಗ್ರೀನು ಬಾರ್ಡರ್ ಇದೆ. ತುಂಬ ಚೆನ್ನಾಗಿದ್ದಾವೆ ಮಾತ್ರ. ವೆಡ್ಡಿಂಗ್ ಕಲೆಕ್ಷನ್ ಸೂಪರ್. ವಾ, ಇದಂತೂ ಸೂಪರ್ ಆಗಿದೆಯಲ್ಲ. ಲೈಟ್ ಕಲರು ಮಸ್ತಾಗಿದೆ ನೋಡಿ. ಸೀರೆ ಇದಾವೆ. ರೆಡ್ ಬಾರ್ಡ್ರು, ಪಿಂಕು ಬಾಕ್ಸಲ್ಲೇ ಹಾಕಿ ಕಳಿಸಿದ್ದಾರೆ ಕೂಡ ಅವರು ಕೂಡ ನೋಡಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬನ್ನಿ ನಿಮಗೆ ತೋರಿಸ್ತೇನೆ ಒಂದು ಓಪನ್ ಮಾಡಿ. ಅಷ್ಟೇ ಇದು ನೋಡಿ ಸ್ನೇಹಿತರೆ. ಒಂದು ಓಪನ್ ಮಾಡಿ ನಿಮಗೂ ಕೂಡ ತೋರಿಸ್ತೇನೆ ಯಾವ ಥರ ಇದೆ ಇದರದ್ದು ಅಂಥೇಳಿ ಸೀರೆ. ಈ ಥರ ಇದೆ. ಇದು ಸೆರಗು ಅಂದರೆ ಪಲ್ಲು ನೋಡಿ. ಬ್ಲೌಸ್ ಪೀಸ್ ಪ್ಲೇನ್ ಆಗಿ ಬಂದಿದೆ. ತುಂಬ ಚೆನ್ನಾಗಿದೆ ನೋಡಿ ಬ್ಲೌಸು. ಒಂಥರ ಡಿಸೈನ್ ಇದೆ ಬ್ಲೌಸಲ್ಲಿ. ಮುಂದೆ ಒಂದು ತೋರಿಸು. ಹಾಗಾಗಿ ಮತ್ತು ಸೆರಗು ಡಿಸೈನ್ ಬಂದಿದೆ. ಈ ಥರ ಇದೆ ನೋಡಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಅಂಥೇಳಿ ಮೆಸೇಜ್ ಹಾಕಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನಂಬರನ್ನು ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಕಲರ್ಸ್ ಅಂತೂ ಸೂಪರ್ ಆಗಿದಾವೆ ಸ್ನೇಹಿತರೆ. ಕಲರ್ಸ್ ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಯಾವ ಕಲರ್ಸ್ ನಿಮಗೆ ಬೇಕಂಥೇಳಿ. ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೋಡಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಒಂದಕ್ಕಿಂತ ಒಂದು ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಹಾಕಿ ನೋಡಿ ಸ್ನೇಹಿತರೆ. ಸೋಡಾ ಅದೆಲ್ಲ ಮಾಡಿಟ್ಟಿನಿ. ಸೋಡಾ ಮಾಡಿಟ್ಟೀಗ ಮಧ್ಯಾಹ್ನಕ್ಕೆ ಸ್ವಲ್ಪ ಏನಾದರೂ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಲ್ಲ, ಅನ್ನ ಸಾಂಬಾರು ಮಾಡ್ತೇನೆ, ಬೇರೆ ಏನಿಲ್ಲ ಇವತ್ತು. ಹಾಗೆ ಸೀರೆ ವಿಡಿಯೋಗಳಂತೂ ಸಿಕ್ಕಾಪಟ್ಟೆ ಸ್ಟಾಕ್ದವು. ಎಡಿಟ್ ಮಾಡಿ ಹಾಕಬೇಕು. ಸೀರೆ ಅಂತ ಫುಲ್ ಬಂದಿದೆ. ಹಾಗೆ ಸೀರೆ ಇಡಲಿಕ್ಕೆ ನನಗೆ ಒಂದು ಟೇಬಲ್ ಮೇಲೆ ಇಟ್ಟಿದ್ದೀನಲ್ಲ, ಸಿಕ್ಕಾಪಟ್ಟೆ ಧೂಳು ಬೀಳ್ತಾ ಇದೆ. ಅದ್ರ ಮೇಲೆ ಏನಾದರೂ ಹೊಚ್ಚಬೇಕು, ಇದು ಮಾಡಬೇಕಾಗ್ತಾಯಿದೆ. ಅದಕ್ಕಾಗಿ ನನ್ನ ಹಿಂದ್ಗಡೆ ಒಂದು ಟ್ರೆಜ್ರಿಕಾಂತ ಉಂಟಲ್ಲ ಮರದ್ದು, ಅದು 1 ವರ್ಷ ಮೇಲೇನೇ ಆಯಿತು ಅಂತ ಅನ್ಕೋತೀನಿ. ನಮ್ಮಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಈಚೆ ಸೈಡ್ ಇತ್ತು ಮೊದಲಿಗೆ, ಈಗ ಅಲ್ಲಿ ಹೋಗಿ ಕೂತ್ಕೊಂಡಿದೆ. ಮಳೆಗೆ ಸ್ವಲ್ಪ ಇದು ಎಲ್ಲ ಆಗಿದೆ. ಅದು ಅಂದರೆ ಒಳಗಡೆ ಇಡ್ಲಿಕ್ಕೆ ಸ್ಥಳ ಇಲ್ಲ ಅಂತೇಳಿ ಇಲ್ಲಿ ಇಟ್ಟಿದ್ವಿ. ಅದನ್ನು ಸ್ವಲ್ಪ ರಿಪೇರಿ ಮಾಡಿಸಿ ಅದನ್ನೀಗ ಅಲ್ಲಿ ಒಳಗೆ ಇಟ್ಕೋಬೇಕಂತ ಇದ್ದೆ ಸೀರೆ ಎಲ್ಲ ಇಡಲಿಕ್ಕೆ. ಹಾಗಾಗಿ ಸೀರೆ ಇಡಲಿಕ್ಕೆ ಇದನ್ನು ಮಾಡಬೇಕು ಸ್ನೇಹಿತರೆ. ಆಚಾರ್ಯ ಬಂದು ನೋಡಿ ಹೋದ್ರೀಗ ಅದನ್ನು ರಿಪೇರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೇನು ಜಾಸ್ತಿ ರಿಪೇರಿ ಇಲ್ಲ, ಹಾಗೇನಿಲ್ಲ. ಸ್ವಲ್ಪ ಡೋರ್ಗಳು ಈ ಥರ ಓಪನ್ ಹಾಕವು. ಹಲ್ಲಿ ಎಲ್ಲ ಒಳಗಡೆ ಹೋದರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಲಾಕರ್ ಕೂಡ ಇದೆ. ಕೀಗಳು 2 ಅದಕ್ಕೆ ಬಿಟ್ಟಿದ್ದೀವಿ ಅಲ್ಲಿ. ನಾವು ಏನು ಮಾಡಿದ್ವಿ, ವೇಸ್ಟ್ ಅಲ್ಲ ಅವು. ಈಗ ಆಲ್ರೆಡಿ ನಮ್ಮ ಮನೇಲಿ ಟ್ರೆಜ್ರಿಗಳು 2 ಅದಾವೆ. ಉತ್ತರ ಕರ್ನಾಟಕ ಸೈಡು ಟ್ರೆಜ್ರಿ ಅಂತಾರೆ, ಉಡುಪಿ ಮಂಗಳೂರು ಸೈಡು ಅವಕ್ಕೆ ಗೋಡ್ರೇಜ್ ಅಂತ ಕರೀತಾರೆ, ಗೋಡ್ರೇಜ್ ಅಂತಾರೆ. ಅದಕ್ಕಾಗಿ ನಮ್ಗೆ ಅದೇ ರೂಢಿ ಬಿದ್ದಿದೆ. ಹಾಗಾಗಿ ಈ ಕಪಾಟನ್ನು ಈಗ ಸ್ವಲ್ಪ ರಿಪೇರಿ ಮಾಡಿಸಿ ಅದಕ್ಕೆಲ್ಲ ಪ್ಲೌಡು ಹುಳದೇನು ತಿಂದಿಲ್ಲ, ಅದು ಹಾಳಿಲ್ಲ, ಚೆನ್ನಾಗಿ ಉಂಟು ಪ್ಲೌಡೆಲ್ಲ. ಅದಕ್ಕಾಗಿ ಅದರೊಳಗಡೆ ಹಲ್ಲಿ ಆಗಲಿ ಏನೋ ಯಾವುದಾದ್ರೂ ಹುಳ ಹೋಗಿ ಸೀರೆಗಳನ್ನು ಕಡಿಬಾರ್ದಲ್ಲ. ಅದಕ್ಕಾಗಿ ಅದಕ್ಕೊಂದು ಎಣ್ಣೆ ಸಿಗುತ್ತೆ ಅಂತೆ. ಅದಕ್ಕೆ ಎಣ್ಣೆ ತಂದು ಹಚ್ಚಿ ಅದನ್ನೆಲ್ಲ ರಿಪೇರಿ ಮಾಡಿಸಿ ಅದನ್ನು ಒಳಗಿಟ್ಕೋಬೇಕು. ಬೆಳಗ್ಗೆ ಆಚಾರ್ಯವ್ರು ಬಂದಿದ್ರು, ಆಲ್ರೆಡಿ ಮನೆಗೆ ಬಂದು ನೋಡಿ ಹೋಗಿದ್ದಾರೆ. ಬರ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ 1 ವರ್ಷ ಮೇಲೆ ಆಯಿತು ನಾವು ಆಚಾರ್ಯವ್ರಿಗೆ ಹೇಳಲಿಕ್ಕೆ ಹತ್ತಿ. ಯಾಕೆಂದರೆ ಇದು ಬಂದಾಗಿಂದ ಹೇಳ್ತಾ ಇದ್ದೀನಿ, ಅದನ್ನು ಸರಿ ಮಾಡಿಕೊಡಿ ನಮಗೆ. ಹಿಂದ್ಗಡೆ ಕೂಡ ಇಲಿ ಆಲ್ರೆಡಿ ನಾನು ವಿಡಿಯೋದಲ್ಲಿ 2-3 ವಿಡಿಯೋದಲ್ಲಿ ಇಲಿ ಮರಿಗಳನ್ನು ತೋರಿಸಿದ್ದೇನೆ. ಅವು ಹಿಂದ್ಗಡೆ ಸೀಟ್ ಒಳಗಡೆ ಅದು ಇಲಿ ಬರ್ತಾ ಇದ್ದಾವೆ. ಹಿಂದಿನ ಬಟ್ಟೆ ಅಂದರೆ ಡೈಲಿ ವೇರ್ ಮಾಡ್ತೀವಲ್ಲ ಆ ಬಟ್ಟೆಗಳನ್ನ ಕಡಿತಾ ಇದ್ದಾವೆ. ನೈಟಿ ಆಯಿತು, ನಮ್ಮ ಮನೆಯವರು ಡ್ರೆಸ್ ಆಯಿತು, ಶ್ರೇಯನ್ ಡ್ರೆಸ್ ಆಯಿತು, ತುಂಬಾ ಕಡ್ದಿದ್ದಾವೆ ಆಲ್ರೆಡಿ. ಅದಕ್ಕೆ ಹೇಳಿದ್ದೆ, ಆವಾಗಲಿಂದ ಹೇಳ್ತಾ ಬಂದೆ. ನಿನ್ನೆ ಸ್ವಲ್ಪ ಫೋನ್ ಮಾಡಿ ಜೋರು ಮಾಡಿದೆ. ಈ ಮೊನ್ನೆ ಫೋನ್ ಮಾಡಿದೆ, ಅವಾಗ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಅಡ್ಮಿಟ್ ಆಗಿದ್ರು ಅವರು. ಅಡ್ಮಿಟಾಗಿ ಸಾಧಾರಣ ಒಂದು 2 ತಿಂಗಳು ಆಗಿ ಹೋಯಿತು.
ಆದರೂ ಬರ್ತಾನೆ ಇರಲಿಲ್ಲ. ನಿನ್ನೆ ಸ್ವಲ್ಪ ಜೋರು ಮಾಡಿದೆ, ಏನು ಬರ್ತೀರಾ ಇಲ್ಲ ಆಚಾರ್ಯವರು ನೀವು ಅಂತ. ಅಂದರೆ ತುಂಬಾ ಪರಿಚಯ ಇದ್ದಾರೆ ನಮಗೆ ಅವರು. ತಮಾಷೆಯಾಗಿ ಜೋರು ಮಾಡಿದೆ, ಇನ್ನು ಇದನ್ನು ಮಾಡಿದ್ರೆ ಪ್ರೇಮಕ್ಕ ಬೈತಾಳೆ ಅಂಥೇಳಿ ಇವತ್ತು ಬೆಳಗ್ಗೆನೇ ಬಂದುಬಿಟ್ಟಿದ್ದಾರೆ. ಅವ್ರು ಬಂದಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ತಿಂಡಿ ಏನೋ ಮಾಡ್ತಾಯಿದ್ನಲ್ಲ ಉಪ್ಪಿಟ್ಟು, ಆವಾಗ ಬಂದಿದ್ದರು. ಅದಕ್ಕಾಗಿ ಈಗ ಅದನ್ನು ಸರಿ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 2 ದಿನದಲ್ಲಿ ಬರ್ತೇನೆ, ಅದಕ್ಕೇನು ಸಾಮಾನು ಬೇಕು ತರ್ತೇನೆ, ತೊಗೊಂಬಂದು ಮಾಡಿ ಕೊಟ್ಟು ಹೋಗ್ತೇನೆ ಅಂತ ಹೇಳಿದ್ದಾರೆ. 2 ದಿನದಲ್ಲಿ ಇನ್ನು ಮತ್ತೆ ಎಷ್ಟು ದಿನ ಹೋಗುತ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ, ಈಗ ಸೀರೆ ಎದ್ದು ಹೇಳ್ತಾ ಬಂದಲ್ಲ, ಸೀರೆ ಅಂತ ಸಿಕ್ಕಾಪಟ್ಟೆ ಸ್ಟಾಕ್ ಬಂದಿದೆ. ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ ನೋಡಿ, ಹೊದಿಕೆ ಹೊಚ್ಚಿ ಇಟ್ಟಿದ್ದೇನೆ ನಾನು, ಬೆಡ್ಶೀಟನ್ನು ಹಚ್ಚಿಟ್ಟಿದ್ದೇನೆ. ಅದಕ್ಕಾಗಿ ತುಂಬಾ ಸ್ಟಾಕ್ ಇದೆ. ಮತ್ತು ಆಫ್ಲೈನಲ್ಲಿ ಕೂಡ ಸೇಲ್ ಆಗ್ತಾ ಇರೋದ್ರಿಂದ ನಿಮಗೂ ಯಾರಿಗಾದರೂ ಬೇಕಾದರೆ ಫ್ರೀ ಕೊರಿಯರ್ ಚಾರ್ಜನ್ನು ನಾನೀಗ ಇಡ್ತಾ ಇದ್ದೀನಿ. ಅಷ್ಟೊಂದು ಲಾಭ ಇಲ್ಲ ಅಂದರೂ ಫ್ರೀ, ಎಲ್ಲರೂ ಫ್ರೀ ಅಂತಾರಲ್ಲ, ಹಾಗಾಗಿ ಫ್ರೀ ಕೊರಿಯರ್ ಚಾರ್ಜ್ ಕೂಡ ಇಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಾಂದರೆ ಆಫ್ಲೈನಲ್ಲಿ ಬೇಕಂದರೂ ಆಫ್ಲೈನಲ್ಲಿ ಯಾರಾದರೂ ಇಲ್ಲಿ ಉಡುಪಿ ನಮ್ಮ ಮನೆ ಸುತ್ತಮುತ್ತನವ್ರು ನನ್ನ ವಿಡಿಯೋ ನೋಡ್ತಿದ್ರೆ ಅಲ್ಲಿ ಮನೆಗೆ ಬಂದು ತೊಗೊಂಡು ಹೋಗ್ಬೋದು. ಫೋನ್ ನಂಬರ್ ಹಾಕಿರ್ತೇನೆ. ಇನ್ನೊಂದು ಏನು ಗೊತ್ತಾ, ಯಾರೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫೋನ್ ನಂಬರನ್ನು ನೀವು ಸೀರೆಗೋಸ್ಕರ ಕಾಲ್ ಮಾಡಿ ಮೆಸೇಜ್ ಹಾಕಿ, ನಿಮ್ಮ ಅಗತ್ಯಗೋಸ್ಕರ ಯಾರಿಗೂ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ. ನಾವು ಇನ್ನೊಂದು ಹೆಲ್ಪ್ ಆಗುತ್ತೆ ಅಂಥೇಳಿ ಮೆಸೇಜ್ ಫೋನ್ ನಂಬರ್ ಹಾಕಿರ್ತೀವಿ, ಅದನ್ನು ನೀವು ಮೆಸೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರಿಗೂ ನನಗೇನು ಬಂದಿಲ್ಲ, ಬೇರೆಯವ್ರಿಗೆ ಬಂದಿದೆ ಅಂತೆ ಪಾಪ. ಯಾರಾದರೂ ಹೆಣ್ಮಕ್ಳಲ್ವಾ, ಬೈತಾ ಇರ್ತಾರಲ್ಲ, ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಏನೋ ಒಂದು ನಮ್ಮದು ಬಿಸ್ನೆಸ್ ಆಗುತ್ತೆ ಅಂಥೇಳಿ ಹಾಕಿರ್ತೀವಿ, ಯಾರಿಗೂ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬ ಜನರನ್ನು ನೋಡಿದ್ದೇನೆ, ತುಂಬ ಹೆದರಿಕೆ ಕೂಡ ಆಗುತ್ತೆ. ಏನೋ ಒಂದು ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗಲ್ಲ ಅನ್ನೋರು ನಾವು ಇಂಥದ್ದೆಲ್ಲ ಮಾಡ್ತಿರ್ತೀವಿ. ಮೆಸೇಜ್ ಮಾಡ್ಕೋಬೇಡಿ, ಫೋನ್ ನಂಬರ್ ಹಾಕಿರ್ತೀವಿ. ನನಗೂ ಕೂಡ ಅಂತೇನಲ್ಲ, ಮೊನ್ನೆ ಒಂದು ಮೆಸೇಜ್ ಹಾಕಿದರು, ಹಾಯ್ ಅಂತೇಳಿ ಹಾಕಿದ್ರು. ನಾನು ಯಾರೋ ಸೀರೆಯವ್ರು ಹಾಕಿದ್ದಾರೆ ಅಂತೇಳಿ ಹಾಕಿದೆ. ಆದರೆ ಅವರು ಏನು ಹೇಳ್ತಾರೆ, ಸೀರೆ ಬೇಕಾಗಿಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕಂತಂದರು. ಅದಕ್ಕಾಗಿ ನಮ್ಮ ಮನೆಯವ್ರು ಸರಿ ಬೈದರು ಅವರನ್ನು. ನಾನು ಮಾತಾಡ್ಲಿಕ್ಕೆ ಹೋಗಲಿಲ್ಲ, ನಮ್ಮ ಮನೆಯವ್ರು ಬೈದರು. ವಾಪಸ್ ಅವ್ರ ನಂಬರ್ ನಾವು ಬ್ಲಾಕಲ್ಲಿ ಹಾಕಿದ್ದೀವಿ. ವಾಪಸ್ ಅವ್ರ ಮೆಸೇಜ್ ಕೂಡ ಹಾಕ್ಲಿಕ್ಕೆ ಬರಲ್ಲ, ಕಾಲ್ ಮಾಡಲಿಕ್ಕೂ ಬರಲ್ಲ. ಇಲ್ಲ ಸ್ನೇಹಿತರೆ, ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೇನಾದರೂ ಫೋನ್ ಹಚ್ಚಬೇಕಂದ್ರೆ ಮೊದಲಿಗೆ ನಿಮ್ಮ ತಾಯಿ, ನಿನ್ನ ಅಕ್ಕ, ನಿಮ್ಮ ತಂಗಿ ನೆನೆಸ್ಕೊಂಡು ಬೇರೆಯವರಿಗೆ, ಹೆಣ್ಮಕ್ಳಿಗೆ ಕಾಲ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ. ನಿಮ್ಗೆ ಅದನ್ನು ಹೇಳ್ತೀನಿ. ಯಾಕಂದರೆ ನಾವು ನಿಮ್ಮ ಅಕ್ಕ, ತಂಗಿ, ತಾಯಿ ಅಂತಲೇ ತಿಳ್ಕೊಳ್ಳಿ. ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಯಾರಿಗೂ. ಎಲ್ಲರ ಮನೆಯಲ್ಲಿ ಒಂದೇ ರೀತಿ ಇರಲ್ಲ, ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಇರಲ್ಲ. ಅವ್ರವ್ರು ತಕ್ಕಂಗಿರ್ತಾರೆ ಅವರು. ಅದನ್ನು ಎಲ್ಲರನ್ನೂ ಒಂದೇ ರೀತಿ ಒಂದೇ ತಟ್ಟೆಯಲ್ಲಿ ಹಾಕಿ ತೂಗ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅಣ್ಣ ತಮ್ಮಂದಿರ, ಚಿಕ್ಕಪ್ಪಂದಿರ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನು, ಕಿವಿ ಮಾತಂತನ ತಿಳ್ಕೊಳ್ಳಿ. ಹಾಗಾಗಿ ಯಾರು ಬೇಜಾರು ಮಾಡ್ಕೊಳಿಕ್ಕೆ ಹೋಗಬೇಡಿ. ಯಾಕಂದರೆ ನಾನು 3 ವರ್ಷದಿಂದ ಲಾಗ್ ಮಾಡ್ತಾಯಿದ್ದೀನಿ, ಯಾವಾಗೂ ಕಮೆಂಟ್ ಬಂದಿದ್ದಿಲ್ಲ. ಈಗ ಸ್ವಲ್ಪ ಸೀರೆ ಸಂಬಂಧ ಫೋನ್ ನಂಬರ್ ಹಾಕಿದ್ದೀವಲ್ಲ, ಅದಕ್ಕೆ ನೀವು ಒಂದು ಕಮೆಂಟ್ ಬಂದಿತ್ತು ಅಷ್ಟೇ. ಏನು ಮಾತಾಡೋದಿರುತ್ತೆ ನಿಮಗೆ ಗಂಡಸರಿಗೆ, ಅದನ್ನು ಕೇಳ್ತಾ ಇದ್ದೀನಿ ನಾನು. ಬೇರೆ ಹೆಣ್ಮಕ್ಳ ಹತ್ರ ಏನು ಮಾತಾಡಲಿಕ್ಕಿರುತ್ತೆ? ಮಾತಾಡಿ. ನಿಮ್ಮ ಮನೇಲಿ ನಿಮ್ಮ ತಾಯಿ ಇರ್ತಾಳೆ, ನಿಮ್ಮ ತಂಗಿ ಇರ್ತಾಳೆ, ನಿಮ್ಮ ಹೆಂಡತಿ ಇರ್ತಾಳೆ, ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಇರ್ತಾರೆ. ಮಾತಾಡಿ. ಬೇರೆ ಹೆಣ್ಮಕ್ಳೊಟ್ಟಿಗೆ ನಿಮ್ಮದೇನು ಮಾತು ಅಲ್ವಾ? ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾರಿಗೂ. ಅದೊಂದೇ ಕೇಳ್ಕೊತೇನೆ ಸ್ನೇಹಿತರೆ. ಈಗ ಬನ್ನಿ, ನಾನು ಬೇರೆ ಕೆಲಸ ಇದೆ ಇವತ್ತಿನ ಲಾಗ. ಈಗ ಹೊರಗಡೆ ಹೋಗಬೇಕು. ಮುಂದೆ ಮನೆಯಲ್ಲಿ ಏನಾದರೂ ಅಡುಗೆ ಮಾಡಿದರೆ ಹಾಕ್ತೀನಿ. ಹೊರಗಡೆ ಹೋಗೋದಾದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್. ಯಾಕಂದರೆ ಸ್ವಲ್ಪ ನಾನು ಹೊರಗಡೆ ಹೋಗ್ಲಿಕ್ಕಿದೆ, ಕೆಲಸ ಇದೆ. ಧನುಷನ್ ಬರ್ಡೇ ಇದೆಯಲ್ಲ, ಸ್ವಲ್ಪ ಅದು ಇದು ಕೇಕ್ ಮಾಡಲಿಕ್ಕೆ ಸಾಮಾನೆಲ್ಲ ತರಲಿಕ್ಕೆ ಉಂಟು. ಖಾಲಿ ಆಗಿತ್ತು ಕೇಕ್ಸ್ ಪದಾರ್ಥ. ನನಗೆ ಬೇಕಿಂಗ್ ಪೌಡರು ಅದು ಇದೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಾಳೆ ಕೇಕ್ ಮಾಡಿ ಇಟ್ಕೋತೀನಿ. ನಾಳೆ ಕೇಕ್ ಮಾಡಿ ಇಟ್ಕೊಂಡ್ರೆ ನಾಡಿದ್ದು ಹಾಕಲಿಕ್ಕೆ ಆಗುತ್ತೆ. ಅಂದರೆ ಕೇಕ್ ಒಂದೇ ದಿನಕ್ಕಂದ್ರೆ ಶಾಲೆಗೆಲ್ಲ ಓದಿ ಕೊಡಬೇಕು ಅವನಿಗೆ. ಅದಕ್ಕಾಗಿ ಅದು ಹಾಳಾಗುತ್ತೆ. ಅದು ಇದು ಆಗುತ್ತೆ ನಮಗೆ. ಆರಿದ ನಂತರ ಒಯ್ಬೇಕು. ಅವ್ನು ಡಬ್ಬಿಯಲ್ಲಿ ಇಟ್ಕೊಂಡು 2 ದಿನ ತಿಂತಾನಲ್ಲ, ಅದು ಇದಾಗುತ್ತೆ. ಅದಕ್ಕೆ ಒಂದಿನ ಮುಂಚೆನೇ ಮಾಡಿರ್ತೀನಿ ಕೇಕ್. ಅದಕ್ಕಾಗಿ ಹೋಗಿ ಕೇಕ್ ಸಾಮಾನು ತರಬೇಕು. ಮತ್ತು ನಮ್ಮ ಅಮ್ಮರ ಮನೆಗೆ ಸ್ವಲ್ಪ ಹೋಗೋದಿದೆ. ಲಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಇವತ್ತಿಂದ. ಇಲ್ಲ ಅಂದರೆ ಇಲ್ಲಿಗೆ ಎಂಡ್ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನಮ್ಮ ಲಾಗ್, ನಾನು ಮಾತಾಡಿದ್ರಲ್ಲಿ ಏನಾದರೂ ಬೇಜಾರಿದ್ದರೆ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ, ನನ್ನ ಥರನೇ ಅಂಥೇಳಿ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ.